ಎತ್ಲು ಮಾಮ್. ಅಷ್ಟಕ್ಕೂ ನಿಮ್ಮ ಹತ್ರ ದುಡ್ಡಿದ್ಯೋ ಇಲ್ವೋ? ಆಸ್ತಿನೆಲ್ಲ ಕಳ್ಕೊಂಡು ಪಾಪದ ಪರಿಸ್ಥಿತಿಗೆ ಬಂದಿದ್ದೀರಾ. ವಾಪಸ್ ಹೋಗೋದಿಕ್ ಬೇಕಾಗತ್ತೆ, ಇಟ್ಕೊಳ್ಳಿ. ನಾವು 8 ಗಂಟೆ ಇಲ್ಲೇ ಇದ್ವಿ. ಯಾರಾದರೂ ಬಂದ್ರಾ? ಇಲ್ಲ ತಾನೆ. ಇಲ್ಲೇ ಎಲ್ಲೋ ನೀರು ಹರಿಯೋ ಸತ್ ಕೇಳ್ತೈತೆ. ನಾನೋಗಿ ತಕೊಂಬರ್ತೀನಿ, ನೀ ಇಲ್ಲೇ ಇರು. ಕಮಲಿ ಅವರೇ, 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 ಕಮಲಿ ಅವರೇ. ಮಾನ ಕಳ್ಕೊಂಡ್ ದಿನ ಪ್ರಾಣ ಕಳ್ಕೊಂಡ್ ಹಾಗೆ ಈಗ ಇಷ್ಟೆಲ್ಲ ಅವಮಾನ ಅನುಭವಿಸಿ ನಾನ್ ಬದುಕಿದ್ರು ಸತ್ ಹಾಗೆ. ಇಷ್ಟಕ್ಕೂ ನಾನ್ ಮಾಡಿದ ತಪ್ಪಾದ್ರೂ ಏನು? ನನ್ ಮಾವನ್ ಮಗನನ್ನೇ ಪ್ರೀತಿಸಿ ಮದ್ವೆ ಆಗಿದೆ. ಈಗ ಇವಳು ಯಾರೋ ಬಂದು ನನ್ ಗಂಡನ ಕಿತ್ಕೊಂಡ್ರೆ ಎಲ್ಲರೂ ನನ್ನನ್ನೇ ಆಡ್ಕೋತಿದಾರಲ್ಲ. ಇಷ್ಟು ವರ್ಷ ಲೀಗಲ್ ಆಗಿ ಸಂಸಾರ ನಡೆಸಿದವಳಿಗಿಂತ ದಿಢೀರ್ ಅಂತ ಮನೆ ಸೇರ್ಕೊಂಡವಳಿಗೆ ಮರ್ಯಾದೆ ಹೆಚ್ಚ? ಗಾಡಿ ಬರ್ತಾ ಇರೋದು ಗಮನಿಸ್ತಾನೆ ಹೋಯ್ತಾ ಇದೆಯಲ್ಲ, ಏನಾಗೈತೆ ನಿನ್ಗೆ ಊರ್ಮಿಳಾ? ಹುಚ್ಚಿಡ್ದಿದೆ ನನ್ಗೆ. ನನ್ ಬದುಕೆ ದಿಕ್ಕ ಪಾಲಾಗಿರ್ಬೇಕಾದ್ರೆ ಸುತ್ತಮುತ್ತ ಏನ್ ನಡೀತಿದೆ ಅನ್ನೋ ಪರಿಜ್ಞಾನ ನನ್ಗೆ ಏನಕ್ ಬೇಕು? ಇವನೋ ಮಾತಾಡ್ಬೇಡ. ಹೋಗ್ ಮನೇಲಿ ಹೇಳು,
ಊರ್ಮಿಳಾ ಸತ್ ಹೋದ್ಲು, ಅವಳ ಕಾರ್ಯಕ್ಕೆ ಸಿದ್ಧ ಮಾಡಿ ಅಂತ ಹೋಗಿ ಹೇಳು. ಹೋಗು. ಊರ್ಮಿಳಾ, ಯಾಕೆ ಇವನೇನೋ ಮಾತಾಡ್ತಾ ಇದೀಯಾ? ನಡಿ ಮನೆಗೆ ಹೋಗಮ್ಮ ಮೊದ್ಲು. ಬರೋಲ್ಲ ಅಂತ ಹೇಳಿದ್ನಲ್ಲ, ಹೋಗು. ಊರ್ಮಿಳಾ, ನಡಿ ಮನೆಗೆ ಅಂದೆ. ನಡಿ, ಬಿಡು ನನ್ನನ್ನು. ಮನೆಗೆ ಹೋಗಿ ಮಾತಾಡು. ಬರೋಲ್ಲ, ಬಿಡು ಅಂದೆ. ಬಾ ಊರ್ಮಿಳಾ, ಬಾ ಮನೆಗೆ ಹೋಗಿ ಮಾತಾಡು. ನಾ ಬರೋಲ್ಲ. ಕಮಲಿ ಅವರೇ, ಈ ಕಡೆನೇ ಕಮಲಿ ಅವ್ರ ಧ್ವನಿ ಬಂತಲ್ಲ, ಎಲ್ಲೋದ್ರು? ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ, ನಾನು ಬಂದಾಗ ನೀನು ನಿಮ್ಮಮ್ಮ ತಿನ್ನೋಕ್ಕೂ ಗತಿ ಇಲ್ಲದೆ ಬದುಕ್ತಿದ್ರಿ. ಆದ್ರೆ ಈಗ ಮಹಾಜನ್ ಮನೆತನದ ಹೆಣ್ಮಗಳು. ಅವತ್ತೇನಾದ್ರೂ ನಾನು ಆ ಕುರಿನ ಗುದ್ದಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಲ್ವಾ ಕೆಸರಿನ ಕಮಲಿ? ಬೇಡ, ಅರ್ಧ ಎಚ್ಚರ ಇದ್ದಾಗಲೇ ಮುಚ್ಚಾಕಿ ಇವಳನ್ನ. ಸಾವನ್ನ ಇವಳು ಅನ್ಭವಿಸ್ಬೇಕು. ಉಸಿರು ಗಟ್ಟಿ ಗಟ್ಟಿ ಸಾಯ್ಲಿ ಇವಳು. ನೀನೀಗೆ ಋಷಿಯಿಂದ ಪರ್ಮನೆಂಟ್ ಆಗಿ ದೂರ ಆಗ್ಲಿ ಅಂತ ಕಾಯ್ತಿದ್ದೆ ಕಣೆ. ಎತ್ತಾಕ್ರೋ ಇವಳನ್ನ. ಹೇಳ್ಕೊಬಂದ್ರು. ಆದ್ರೆ ಅದಕ್ಕೆ ಕಾರಣ ನಾನೇ ಅಂದ್ಕೊಂಡ್ರೆ ನಾನೇನು ಮಾಡಕ್ ಆಗಕ್ಕಿಲ್ಲ. ಅಂದ್ಕೊಳ್ಳೋದೇನು, ಮಾಡಿದ್ದೆಲ್ಲ ನೀನೆ. ಈಗ ಏನು ಗೊತ್ತಿಲ್ದಿರೋ ತರ ನಾಟಕ ಬೇರೆ ಮಾಡ್ತಿದ್ಯಾ. ನೀನ್ ಬಂದ್ಮೇಲೆ ನನ್ ಸರ್ವಸ್ವನು ಕಿತ್ಕೊಂಡ್ಬಿಟ್ಟೆ. ನಿಮ್ ಸಾಹಸನೆ ಬೇಡ ಅಂತ ನಾನು ನನ್ನ ಮಗಳು ಈ ಮನೆ ಬಿಟ್ಟು ಹೊರಟಿದ್ದಿ. ನೀನು ನಿನ್ ಮಗಳು ಬಂದು ಅದನ್ನು ತಡೆದ್ರಿ. ಮಾಮ್ ರೂಮ್ ಸೇರ್ಕೊಂಡಿದ್ದಾರೆ, ಆಚೆನೆ ಬರ್ತಿಲ್ಲ. ನನ್ ಗಂಡಗುವೆ ಅತ್ತೆಮ್ಮವ್ರಿಗುವೆ ಎಷ್ಟು ಸಂಕಟ ಆಯ್ತದೆ. ಅವ್ರ ಸಂತೋಷನ ಹಾಳು ಮಾಡ್ದಂಗಲ್ವಾ? ಎಲ್ರಿಗೂ ಧರ್ಮ ಸಂಕಟ ಆಯ್ತದೆ. ನಾನ್ ಏನ್ ಮಾಡೋಣ? ನಿನ್ನ ಪರಿಸ್ಥಿತಿನ ಸರಿ ಮಾಡಕ್ಕೆ ನನಗೆ ಏನ್ ಮಾಡ್ಲಿ ಹೇಳು ಊರ್ಮಿಳಾ?
ಏಳು ಊರ್ಮಿಳ, ನಾನು ಏನ್ ಮಾಡ್ಲಿ? ಅಂದ್ರೆ ಬಂದು ನನ್ನ ತವ ಯೋನೇ ಕೇಳಿದ್ರುವೆ ಇಲ್ಲ ಅಂತ ಹೇಳಕ್ಕಿಲ್ಲ ಊರ್ಮಿಳ. ಇದು ನನ್ನ ಅಪ್ಪ ಏನ್ ಮ್ಯಾಕ್ ಆಣೆ. ಅಲ್ಲಿಗೆ ಹೋದವ್ರು ಯಾರು ವಾಪಸ್ ಬರಕ್ಕಿಲ್ಲ. ನಿಂಗಿ ಯಾರು ನಿನ್ನ ಕೂಡಾಕಿದ್ದು ಅಂದೆ? ಮುಸ್ಕಾಕೊಂಡವ್ರು ಅಂದ್ಯಾ? ಅದೇ ಅದೇ ವ್ಯಕ್ತಿನೇ ನಾನು ಬೆಟ್ಟದ ಮೇಲೆ ನೋಡಿದ್ದು. ಅದೇ ವ್ಯಕ್ತಿನಾ? ಅಯ್ಯೋ, ಯಾರಿರ್ಬೋದು? ಮೇಡಮ್, ನಮ್ ಕೆಲಸ ಮುಗೀತು. ಹೋಗಿ, ನಾನಿನ್ನೂ ಸೆಲೆಬ್ರೇಟ್ ಮಾಡೋದಿದೆ. ಏಯ್ ಬನ್ರ. ಈಗ ಕಮಲಿ ಬೇರೆ ಹೊರಗಡೆ ಹೋಗಿದ್ದಾಳೆ, ನಮ್ಮಿಂದ ತುಂಬಾ ದೂರದಲ್ಲಿದ್ದಾಳೆ. ಇಷ್ಟು ವರ್ಷ ಬಿಟ್ಟು ಮೊಮ್ಮಗಳು ಹೇಗಿದ್ದಾಳೋ ಏನೋ ಅಂತ ಚಿಂತೆ ಕಾಡಕ್ ಶುರು ಆಗ್ಬಿಟ್ಟಿದೆ. ಮೊನ್ನೆ ಅವಳನ್ನ ಕಳ್ಸೋವಾಗ ಆರ್ತಿ ಆರೋಗಿತ್ತು. ಇವತ್ತು ಅವಳಿಗೋಸ್ಕರ ಬೇಡ್ಕೋತಾ ಇದ್ದೆ. ಕರೆಂಟ್ ಹೊಟ್ಟೋಯ್ತು, ಬುದ್ಧಿಗೆ ತರ್ಕ ಇದೆ. ಆದ್ರೆ ಮನಸ್ಸಿಗೆ ಏನು ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ಳಿ ಹೇಳಿ. ಅನ್ಪೂರ್ಣ, ಸಮಾಧಾನ ಮಾಡ್ಕೊ. ಇಷ್ಟು ದಿನ ನಾನು ರೂಮಲ್ಲಿ ಕೂತಿದ್ದು ಸೋತ್ ಹೋದೆ ಅನ್ನೋ ದುಃಖದಲ್ಲ ಬೇಬಿ, ಮುಂದೆ ಹೇಗೆ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಈ ಗುಂಪಲ್ಲಿ ಯಾರು ವೀಕ್ ಇದ್ದಾರೆ ಅಂತ ಚೆನ್ನಾಗಿ ನೋಡೇ ಟಾರ್ಗೆಟ್ ಮಾಡಿದ್ದೀನಿ ಬೇಬಿ. ಒಬ್ಬೊಬ್ಬರನ್ನು ಬೇರೆ ಪಡಿಸೋದು ನಿನ್ನ ಕೆಲಸ, ಬೇರೆ ಆದವ್ರ ಕತೆ ಮುಗಿಸೋದು ನನ್ನ ಕೆಲಸ. ಇನ್ನು ಮುಂದೆ ನಿನಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾಕೆಂದ್ರೆ ನಿನ್ನ ಎದುರಾಳಿ ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು, ಅದಕ್ಕೆ. ಲಿಟ್ರಲಿ ಅಮ್ಮಮ್ಮ. ಓಕೆ ಅಮ್ಮಮ್ಮ, ನೀವು ಹೋಗಿರಿ, ನಾನು ಇಲ್ಲಿ ಡ್ರಾಮಾ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ. ಓಕೆ, ಗುಡ್ ಬೇಬಿ, ಚೆನ್ನಾಗಿ ಡ್ರಾಮಾ ಮಾಡು, ಬಟ್ ಬಿ ಕೇರ್ಫುಲ್. ಓಕೆ,
ಆದ್ರೆ ಈಗ ನೀವು ನನ್ನಿಂದ ದೂರ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ನ. ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ. ನನ್ನ ಇಲ್ಲಿ ಕರ್ಕ ಬಂದಿದ್ದೀರಾ ಸರ್. ನಮ್ಮಿಬ್ರು ಋಣ ಈ ಕ್ಷಣದಿಂದ ಇನ್ನೂ ಗಟ್ಟಿ ಆಯ್ತು. ನನ್ನ ಜೀವನದಾಗೆ ಎಲ್ಲ ಸಂತೋಷದ ಗಳಿಗೆಗಳನ್ನ, ಮುಖ್ಯವಾದ ಗಳಿಗೆಗಳನ್ನ ನಿಮ್ ಜೊತೆನೆ ಕಳ್ದೀನಿ. ಕಾಲ್ ಕೆಜೆ ಇದು ನಾನು ಕಮಲಿ ಅವ್ರಿಗೆ ಕೊಡ್ಸಿದ ಕಾಲ್ ಕೆಜೆ. ಅಂದ್ರೆ ಕಮಲಿ ಅವರು ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗೋವರೆಗೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಮಾತು ಕೊಟ್ಟಾಗಿದೆ ಕಮಲಿಯವರೇ. ಈಗ ನಿಮ್ಮನ್ನು ಉಳಿಸೋದಕ್ಕೆ ನನ್ನ ದೇಹ ಮಣ್ಣಲ್ಲಿ ಮಣ್ಣಾದರೂ ಪರವಾಗಿಲ್ಲ, ನಿಮ್ಗೇನು ಆಗಬಾರ್ದು ಅಷ್ಟೇ. ಅಪ್ಪಿ ತಪ್ಪಿ ದಾರಿ ತೆಪ್ಪಿಟ್ರೆ ಶಾನೆ ಕಷ್ಟ ಆಯ್ತೈತೆ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಡುಮಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇನ್ನೂ ಕಷ್ಟ ಆಗುತ್ತೆ. ಆದ್ರೆ ನಾವ್ ಹೀಗೆ ಸುಮ್ನೆ ಕೂರಕ್ ಆಗಲ್ಲ, ಏನಾದ್ರೂ ಮಾಡ್ಲೇಬೇಕು. ಪ್ಲೀಸ್, ರಿಷಿ ಅಣ್ಣಗೆ ಕಮಲಿಗೆ ಏನೂ ಆಗ್ಬಾರ್ದು. ಅನಿಕಾ, ಎಲ್ಲಿಂದ ಬರ್ತಿದ್ಯಾ? ನಾನು ಋಷಿ ಮತ್ತೆ ಕಮಲಿನ ಹುಡ್ಕೊಂಡು ಹೋಗಿದ್ದೆ. ಆದ್ರೆ ನೀನ್ ಇಲ್ಲೇ ಇರ್ತೀನಿ ಅಂತ ಅಲ್ವಾ ಹೇಳಿದ್ದು? ಏಯ್ ರಾಕ್ಷಸಿ, ನೀನೆ ಹೇಗೂ ಗೊತ್ತಾಗ್ದೆ ಕಾಲ್ ಜಾರಿ ಕಣಿವೆಯಲ್ಲಿ ಬಿದ್ದೋದೆ ನೋಡಿ. ಸಂಹಾವ್ ತಪ್ಪಿಸ್ಕೊಂಡು ನಾನು ಅಲ್ಲಿಂದ ಬಂದೆ. ಬಟ್ ಆವಾಗಿಂದ ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಫೀಲ್ ಆಗ್ತಿದೆ ರಚನಾ. ಇವಳು ನೋಡಿದ್ರೆ ನನ್ನ ಮೇಲೆ ಡೌಟ್ ಪಡ್ತಾಳೆ. ನಿಂಗೆ ಕಮಲಿ ನಿಂಗೆ ಬರೀ ಫ್ರೆಂಡ್ ಅಷ್ಟೇ, ಆದ್ರೆ ಅವಳು ನನಗೆ ಅಕ್ಕ ಕಣೆ. ಏನು ಆಗ್ಬಾರ್ದು. ಹೌದೌದು, ಬನ್ನಿ ಎಲ್ರು. ಯಾರಿಗೇನೇ ಆಗಲಿ ನಿಂಗೇನು ಆಗೋಕ್ಕೆ ಬಿಡಲ್ಲ ರಿಷಿ. ನಾನು ಕಮಲಿ ಸತ್ತಾಗಿದೆ. ಇನ್ಮುಂದೆ ನನ್ನ ನಿನ್ನ ಪ್ರೇಮದಾರಿಗೆ ಅಡ್ಡಿ ಯಾರೂ ಇಲ್ಲ. ಹೇಳಿ ಕಮಲಿಯವರೇ, ನಿಮ್ಗೇನು ಆಗಲ್ಲ ಕಮಲಿಯವರೇ. ನೋಡಿ ನಾನು ಬಂದೀನಿ.
ಕಮಲಿ ಅವರೇ, ಎದ್ದೇಳಿ ಕಮಲಿ ಅವರೇ, ಕಮಲಿ ಅವರೇ, ನಿಮ್ಗೇನು ಆಗಲ್ಲ ಕಮಲಿ ಅವರೇ, ಎದ್ದೇಳಿ ಕಮಲಿ ಅವರೇ. ಕಮಲಿ ಅವರೇ, ಕಮಲಿ ಅವರೇ, ಎದ್ದೇಳಿ ಕಮಲಿ ಅವರೇ. ಕಮಲಿ, ಜೋಪಾನ. ನೀನ್ ಯಾವತ್ತೂ ಹಿಂಗ್ ಹೋಗಿದ್ದೇ ಇಲ್ಲ. ನಿನ್ ಸುತ್ತಲೂ ಅಪಾಯ ಐತೆ ಅನಿಸ್ತೈತೆ. ಹುಷಾರು ಕಂದ, ಹುಷಾರಾಗಿ ಬಿರ್ನ ಬಂದ್ಬಿಡವ. ಕಮಲಿ, ಕಮಲಿ. ಗೌರಿ, ಗೌರಿ, ಏನಾಯ್ತು ಗೌರಿ? ಗೌರಿ, ಇದ್ದಾನೆ, ನೀರು ಕುಡಿ, ನೀರು ಕುಡಿ ಗೌರಿ. ಏನು ಆಗಲ್ಲ, ನಾಳೆ ನಿನ್ನಲ್ಲೇ ಇರ್ತಾಳೆ. ರೀ, ನನ್ನ ಸಮಾಧಾನಕ್ಕೋಸ್ಕರ ಅವಳಿರೋ ಜಾಗಕ್ಕೆ ಒಂದು ಫೋನ್ ಮಾಡ್ತೀರಾ? ಇಷ್ಟೊತ್ತಲ್ಲ. ಅವಳು ಹೆಂಗವಳೆ, ಎಲ್ಲವಳೆ ಅಂತ ನಾನು ತಿಳ್ಕೋಬೇಕು. ಬರ್ನ ಮಾಡಿ. ಸರಿ ಸರಿ. ಆ ಹೋಮ್ ಸ್ಟೇ ಓನರು ರಿಷಿಕ್ ಪರಿಚಯ ಅಂತ ರಮೇಶ್ ಹೇಳ್ತಾ ಇದ್ರು. ರಮೇಶ್ ಹತ್ರ ಅವ್ರ ನಂಬರ್ ಇದೆಯಾ ಅಂತ ಕೇಳ್ತೀನಿ. ಬರ್ನ ಮಾಡಿ. ಶಂಭು, ಎಲ್ಲಿ ಅವರು? ಅಣ್ಣ ಮತ್ತೆ ಕಮಲಿ ಇಬ್ರು ಸಿಗ್ಲಿಲ್ವಾ? ನೀವಿಬ್ರ ಬಂದಿದ್ದೀರಾ? ರಿಷಿನೂ ಸಿಗ್ಲಿಲ್ವಾ? ಏಯ್, ರಿಷಿನೂ ಸಿಗ್ಲಿಲ್ಲ ಅಂದ್ರೆ ಏನೇ ಅರ್ಥ? ನಮ್ ಕಮಲಿ ಸಿಗಕ್ಕೆ ಇಲ್ಲ ಅಂತ ನೀನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿಯಾ ಹೆಂಗೆ? ನಿಂಗೆ ಹೊಸ ಸುಮ್ಕೇರು. ಲೇ ಸಂಭು, ನೀನನ ಯೋಳ್ಳ, ಎಲ್ಲಲ್ಲ ಅವರು? ಅಲ್ಲಿ ನೋಡು. ರಕ್ಷಾ, ಒಂಚೂರು ನೀರು ತಗೊಂಬನ್ನಿ. ಹಾ, ತಂದೆ. ಕಮಲಿ ಅವರೇ, ಕಮಲಿ ಅವರೇ. ಓ ಮೈ ಗಾಡ್, ನನಗೆ ತಲೆ ಸುತ್ತೋ ಹಾಗಾಗ್ತಿದೆ. ಇದೆಲ್ಲ ಹೇಗಾಯ್ತು? ಅವಳು ಹೇಗೆ ಉಳ್ಕೊಂಡ್ಲು? ರಿಷಿ ಅವಳನ್ನ ಸಾಯಿ ಅಂತ ಬಿಟ್ಟು ಬರಕ್ಕಾಗಲ್ವಾ ನಿನ್ಗೆ? ವೈ ದ ಹೆಲ್ ಡಿಡ್ ಯು ಡೂ ದಿಸ್? ಕಮಲಿ, ಕಮಲಿ ಅಣ್ಣ, ಕಮಲಿಗೆ ಏನಾಯ್ತು? ಕಮಲಿ ಅವ್ರನ್ನ ಯಾರೋ ನಾನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೆ. ಥ್ಯಾಂಕ್ ಗಾಡ್ ನೀನ್ ಬಂದ್ಬಿಟ್ಟೆ. ರಿಷಿ ಸರ್ ಇರೋ ಗಂಟ ನಂಗೇನು ಆಗಕ್ಕಿಲ್ಲ ನಿಕಾ. ಇನ್ನೊಂದ್ಸಲ ಟ್ರೈ ಮಾಡಿ ರಮೇಶ್. ನೆಟ್ವರ್ಕೇ ಸಿಗ್ತಿಲ್ಲ ತಾರಾ, ಏನ್ ಟ್ರೈ ಮಾಡಿದ್ರೆ ಏನ್ ಬಂತು? ಅಷ್ಟು ಜನ ಹೋಗಿದ್ದಾರೆ, ಯಾರ ಮೊಬೈಲು ಕನೆಕ್ಟ್ ಆಗ್ತಿಲ್ಲ. ಛೇ, ಚಂದ್ರಕಾಂತ್ ಬೇರೆ
ಅದೇನು ಹೋಮ್ ಸ್ಟೇ ನಂಬರ್ ಕೊಡು ಅಂತ ಕೇಳ್ತಾ ಇತ್ತ. ನೀವು ಫೋನ್ ಮಾಡಿದ್ರಾ? ಹೋಮ್ ಸ್ಟೇ ನಂಬರ್ ನನ್ನ ಹತ್ರ ಹೇಳಿದೆ. ಹೇಗೋ ಅವ್ರ ಜೊತೆ ಎಲ್ಲ ಋಷಿ ಇದ್ದಾರಲ್ಲ ಅಂತ ನಾನು ಸುಮ್ಮನಾದೆ. ರಮೇಶ್, ನೀವು ಸ್ವಲ್ಪ ಹುಷಾರಾಗಿ ಅವ್ರು ಎಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ ಅಂತ ತಿಳ್ಕೊಬೇಕಲ್ವಾ? ತಾರಾ, ಅವ್ರಿಗೇನು ಆಗಲ್ಲ, ನೆಟ್ವರ್ಕ್ ಕಟ್ ಆಗಿದೆ ಅಷ್ಟೇ. ಡೋಂಟ್ ವರಿ, ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗ್ತಿದ್ಯಾ? ಕಮ್ಲಿಗೆ ನೀನೇನ್ ಮಾಡಿದೆ? ಓ, ಅವಳಿಗೆ ಏನೇ ಆದ್ರೂ ಅದು ನಾನೇ ಮಾಡಿದೆ ಅಂತ ನಮ್ಮ ಲುಕ್ ಬೇಬಿ, ನೀನೇ ಹೇಳ್ತಿ ಅಂತ ನಿನ್ನನ್ನು ಪ್ರಶ್ನೆ ಮಾಡ್ತಿದ್ದೀನಿ ಹೊರತು ನನಗೇನು ಗೊತ್ತಿಲ್ಲ ಅಂತಲ್ಲ. ಅಲ್ಲೇನ್ ನಡೀತು ಅಂತ ನನಗೆ ಗೊತ್ತಿದೆ. ಏನೇನೋ ಮಾತಾಡಬೇಡಿ ಮಾಮ್, ನಾನು ಹೋಗ್ಬೇಕು. ಕೂತ್ಕೋ ಬೇಬಿ. ಮಾಮ್, ನಿಮ್ ಸ್ಟುಪಿಡ್ ಟಾಕ್ಸ್ಗೆ ನನ್ಗೀಗ ಮೂಡಿಲ್ಲ. ಬೇಬಿ, ಅಮ್ಮಮ್ಮ ಬನ್ನಿ ಆಚೆ. ಅಮ್ಮಮ್ಮ, ಅಮ್ಮಮ್ಮ ಕಮ್ ಔಟ್. ಗಾಡ್ ಮಾಮ್, ಏನ್ ನಿಮ್ ಟಾರ್ಚರು? ಟಾರ್ಚರ್? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಬಂದಿರೋಳು ನೀನು. ಅಲ್ಲಿ ಏನು ನಡೀತು ಅಂತ ನನಗೆ ಹೇಳು. ನಡಿ. ಲುಕ್ ಮಾಮ್, ನಾನು ಫಸ್ಟ್ ಅಮ್ಮಮ್ಮನ ಮೀಟ್ ಮಾಡಬೇಕು. ಅದಾದ್ಮೇಲೆ ಏನು ಕೇಳಬೇಕೋ ಅದನ್ನ ಕೇಳಿ, ಓಕೆ? ಅಮ್ಮಮ್ಮ. ಮಾಮ್ ಇಲ್ಲ. ವಾಟ್? ಎಲ್ಲೋದ್ರು? ಹೇಳ್ತೀನಿ, ನಡಿ ನಡಿ. ಮಾಮ್, ಅಮ್ಮಮ್ಮ ಎಲ್ಲೋದ್ರು? ಹೇಳ್ತೀನಿ, ನಡಿ. ಕೇಳ್ತಿದ್ದೀನಿ ಮಾಮ್. ಅವ್ರು ಎಲ್ಲಿಗೆ ಹೋಗಿದ್ರು ಅಲ್ಲಿಂದ ಇನ್ನೂ ವಾಪಸ್ ಬಂದಿಲ್ಲ ಬೇಬಿ. ನೀವಿಬ್ರು ಸೇರ್ಕೊಂಡು ಈ ಮಟ್ಟಕ್ಕೆ ಹೋಗ್ತೀರಾ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಮಾಮ್, ಬೇಬಿ, ನಾನು ಟ್ರಿಪ್ಪಿಗೆ ಹೋಗು ಅಂದಾಗ ನೀನು ಹೋಗಿಲ್ಲ. ಅದೇ ಅಮ್ಮಮ್ಮ ಹೇಳಿದ ತಕ್ಷಣ ನೀನು ಒಪ್ಕೊಂಡೆ. ಆಗ್ಲೇ ನನಗೆ ಡೌಟ್ ಇತ್ತು, ನೀವಿಬ್ರು ಸೇರ್ಕೊಂಡು ಏನೋ ದೊಡ್ಡದಾಗೆ ಪ್ಲಾನ್ ಮಾಡಿದ್ದೀರಾ ಅಂತ. ಬಟ್ ಈ ಮಟ್ಟಕ್ಕೆ, ಸಾಯಿಸೋ ಮಟ್ಟಕ್ಕೆ ಈಗ ಯಾರಿಗೂ ಗೊತ್ತಾಗಿಲ್ಲ. ಆದರೆ ನೀನು ಮಾಡ್ತಿರೋ ರೀತಿ ಎಲ್ಲರಿಗೂ ಗೊತ್ತಾಗೋ ರೀತಿ ಇದೆ. ಸೊ ಕ್ವೈಟ್ ಬೇಬಿ, ನಾನೆಲ್ಲ ನೋಡ್ಕೋತೀನಿ, ಓಕೆ? ಕಮ್ಲಿ ಅವ್ರಿಗೆ ಏನೂ ಆಗದ ಹಾಗೆ ನಾನು ವಾಪಸ್ ಕರ್ಕೊಂಬಂದಿದ್ದೀನಿ. ಪ್ಲೀಸ್ ನನ್ನ ನಂಬಿ. ಅದಕ್ಕೆ ನಾನು ಹೇಳೋದು, ಯಾರು ಎಲ್ಗೂ ಹೋಗಬೇಡಿ ಅಂತವ. ಯಾರನ್ನ ನನ್ನ ಮಾತು ಕೇಳಿದ್ರ? ನಿಮ್ಮ ಮನಸ್ಸಿಗೆ ನೋವಾಗಿದೆ, ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅಳ್ಬೇಡಿ ಮಂಗಳಮ್ಮ. ಕಮ್ಲಿ ಅವ್ರ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಇದೆ. ಅವ್ರಿಗೇನಾರಾದ್ರೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಋಷಿ, ಅಲ್ಲಿ ಏನಾಯ್ತು? ಕಮ್ಲಿ ಹೀಗಾಗೋದಿಕ್ಕೆ ಕಾರಣ ಯಾರು? ಅಂಕಲ್, ಅದು ನಿಂಗೆ ತಪ್ಪಿಸ್ಕೊಂಡು ಬೆಟ್ಟಕ್ಕೆ ಹೋಗಿದ್ದಾರೆ ಅನ್ಕೊಂಡು ಲಾಕ್ ಮಾಡಿದೆ. ಪಾಪ ಅವರಿಂದ ಎಲ್ರಿಗೂ ಯಾಕೆ ತೊಂದರೆ ಅಂತ ಅವ್ರ ಪಾಡಿಗೆ ಅವ್ರಿಗೆ ಕೊಡಿ. ಕಿವಿ ಕೇಳಿಸ್ತಾ ಇಲ್ವಾ? ಕೀ ಕೊಡು ಅಂದೆ. ಅತ್ತೆ, ಪಾಪ ನಿಮ್ಗೆ ಯಾಕೆ ತೊಂದರೆ? ಏನಾದರೂ ಇದ್ರೆ ಹೇಳಿ, ನಾನೇ ಹೋಗಿ ಹೇಳಿ. ಕೀ ಕೊಡು. ಮಾಮ್, ಈಗೇನ್ ಮಾಡೋದು? ಓ ಗಾಡ್, ಇಷ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತೀವಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.
ಜೀವ ವಾಪಸ್ ಬಂದ ಹಾಗಾಯ್ತು. ಈ ಮನೆ ಬಿಟ್ಟು ಆಚೆ ಹೋಗೋ ಹಾಗಿಲ್ಲ. ಅನ್ಪೂರ್ಣ ಬೇಡ, ಅವಳು ಇದೇ ರೂಮಲ್ಲಿ ಬಿದ್ದಿರ್ಲಿ. ಇಲ್ಲ, ಅವಳನ್ನ ಒಂಟಿಯಾಗ್ಬಿಟ್ಟು ನಾವೇ ಅವಳು ದಾರಿ ಮಾಡ್ಕೊಡ್ತಾ ಇದ್ದೀವಿ. ಇವಳು ನಮ್ಮ ಕಣ್ಮುಂದೆನೇ ಇರಲಿ, ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಈ ರಚನಾ ಯಾವುದನ್ನು ಸರಿಯಾಗಿ ಹೇಳ್ತಿಲ್ಲ. ಎಲ್ರೂ ಅವಳಿಗೆ ಸಪೋರ್ಟ್ ಮಾಡಿನೇ ಮಾತಾಡ್ತಿದ್ದಾರೆ. ಅವಳು ರಿಷಿನ್ ಮಾತ್ರ ಅಲ್ಲ, ಎಲ್ರೂ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಯಾರು ಏನೇ ಅಂದ್ರು ನಾನಂತೂ ಅವಳನ್ನ ಒಪ್ಪೋದಿಲ್ಲ. ಒಂದು ಪಕ್ಷ ಅನಿಕಾನ ನಮ್ಮ ಮನೆ ಸೊಸೆ ಮಾಡ್ಕೋತೀನಿ ಹೊರತು ಇವಳನ್ನ ಮಾತ್ರ ನಮ್ಮ ಮನೇಲಿ ಕಾಲಿಡೋಕ್ಕೂ ಬಿಡಲ್ಲ. ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಗೊತ್ತು ತಾರ, ಆದರೆ ಕಮಲಿ ಏನು ಅಂತ ಒಂದಿನ ನಿನಗೂ ಅರ್ಥ ಆಗುತ್ತೆ. ತಾರಾ, ಒಂದು ಲೋಟ ನೀರು ತಗೊಂಬ. ತಾರಾ, ಏನಾಯ್ತು? ತಲೆ ಸುತ್ತಿದ್ಯಾ? ರಿಷಿ, ಏನು ಆಗಲ್ಲ, ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬೇಡ. ರಿಲ್ಯಾಕ್ಸ್ ಮಾಡು. ರಿಷಿ ಸರ್, ರಿಷಿ ಸರ್, ಏನಾಯ್ತು ಕಮಲಿ ಅವರ? ಏನಾದ್ರು ಬೇಕಿತ್ತಾ? ನೀವಿನ್ನ ಮನೆಗೆ ಹೋಗಿಲ್ವಾ? ಮನ್ಸನ್ನ ಬಿಟ್ಟು ಹೇಗೋಗ್ಲಿ? ಅಯ್ಯೋ ಸರ್, ಯಾಕೆ ನಿದ್ದೆಗೆಡ್ತಿದ್ದೀರಾ? ನೀವೇ ನನ್ನ ನಿದ್ದೆಗೆಡ್ಸಿದ್ದೀರಾ. ಏನು ತೊಂದರೆ ಇಲ್ಲ ಕಮಲಿ ಅವರೇ, ನೀವು ಆರಾಮಾಗಿದ್ದೀರಾ ಅಂತ ನೋಡ್ಬೇಕಿತ್ತು. ನಿಮ್ಗೇನಾದ್ರು ಅಪಾಯ ಆಗುತ್ತೆ ಅಂತ ಆದ್ರೆ ಅರ್ಧ ಜೀವ ಹೋದಂಗಾಗುತ್ತೆ ಕಮಲಿ ಅವರ. ಹಂಗೆಲ್ಲ ಮಾತಾಡಬೇಡಿ ಸರ್. ಪ್ರೀತಿ ಅನ್ನೋದು ಎಲ್ಲವನ್ನು ಮೀರಿದ ದೊಡ್ಡ ಜವಾಬ್ದಾರಿ ಅಂತ ನಂಗೆ ಈಗ ಅರ್ಥ ಆಗ್ತಿದೆ ಕಮಲಿ ಅವರ. ಆ ಜವಾಬ್ದಾರಿ ನಿಮ್ಮ ಮೇಲಿರೋ ಪ್ರೀತಿನ ಇನ್ನೂ ಜಾಸ್ತಿ ಮಾಡಿದೆ. ನಿಮ್ಮನ್ನ ಒಂದು ಕ್ಷಣ ಬಿಟ್ಟು ಹೋಗೋದಕ್ಕೂ ನಂಗೆ ಭಯ ಆಗ್ತಿದೆ. ನನಗೆ ಪ್ರಾಮಿಸ್ ಮಾಡಿ, ನನ್ನ ಬಿಟ್ಟು ಈ ಮನೆಯಿಂದ ಹೊರಗೋಗಲ್ಲ ಅಂತ. ಅಮ್ಮಮ್ಮ, ಬೇಕು ಅಂತ ಮಾಡಬೇಡಿ. ನಾನು ಹೇಳಿದ್ರಲ್ಲಿ ನಗುವಂಥದ್ದು ಏನಿದೆ ಹೇಳಿ? ಆ ಅನ್ನಪೂರ್ಣಳ ಅಟ್ಟಹಾಸಕ್ಕೆ ಕೊನೆಗಾಲ ಬಂತು ಬೇಬಿ.